ನಾನು ದೀಪಾ ಚಂದ್ರಕಾಂತ್ ಸೇಠ್ ಅಂತ ಕರ್ವಾ ಗ್ರಾಮದ ಕೋರೆ ಊರಿನವಳು ನಿವಾಸಿಯವಳು. ನಾನು ಬೆಂಗಳೂರಲ್ಲಿ 2006ರಲ್ಲಿ ಜೀವನೋಪಾಯಕ್ಕಾಗಿ ಬಸವನಗುಡಿಗೆ ಬಂದೆ. ನೆಟ್ಕಲಪ್ಪ ಸರ್ಕಲಲ್ಲಿ ನಾನು ಇವತ್ತಿನವರೆಗೂ ಬಾಯ್ಸ್ ಪಿ ಜಿ ಮಾಡ್ಕೊಂಡಿದ್ದೀನಿ 20 ವರ್ಷದಿಂದನೂ. ಇವಾಗ ನನಗೆ ಸಮಸ್ಯೆ ಆಗಿರೋದೇನೆಂದರೆ, ನಿನ್ನೆ ದಿನ ನಾನು ಮಹಿಳಾ ಆಯೋಗಕ್ಕೆ ನನಗೆ ಈ ಥರ ತೊಂದರೆ ಆಗ್ತಾಯಿದೆ ಅಂಥೇಳಿ ನಾನು ಮನವಿ ಸಲ್ಲಿಸಿದ್ದೀನಿ. ಅದು ಏನಂದರೆ ವಿಷಯ, ಜಮೀನು ವಿಷಯದಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ನನಗೆ ಕೆಲವು ಜನ ರೌಡಿಗರ ಥರ ವರ್ತನೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಬೇರೆ ಯಾರೂ ಅಲ್ಲ, ನಮ್ಮ ಚಿಕ್ಕ ಮಾವನವರಾದಂಥ ವಾಸುದೇವ್ ಗಣಪತಿ ಶೇಟ್ ಅನ್ನೋರು, ಅಕುಮೆನಾತೆ ಮ್ಯಾನೇಜರು. ಅವ್ರ ಹೆಸರಿನಲ್ಲಿ ಆಲ್ರೆಡಿ ಒಂದು 60 ವರ್ಷ ಆಯ್ತೇನೋ ಅವ್ರ ಹೆಸರಿನಲ್ಲಿ RTC ಆಗಿದೆ. ನಮ್ಮ ಮಾವನವರು ಇದ್ದಾಗಲೂ ಆ ಜಮೀನನ್ನು ಅವ್ರು ನಮಗೆ ಮಾಡಿಕೊಡ್ಲಿಲ್ಲ. ನಮ್ಮ ತಂದೆಯವರು ನಮ್ಮ ಮಾವನವರು ಇದ್ದಾಗ ಮಾಡಿಕೊಡ್ಲಿಲ್ಲ. ನಮ್ಮ ಯಜಮಾನರು ಅದೇ ಜಾಗದಲ್ಲಿ ಜಮೀನು ಮಾಡ್ಕೊಂಡಿದ್ರು, ಆವಾಗೂ ಅವ್ರಿಗೂ ಕೊಡಲಿಲ್ಲ. ನಮ್ಮ ಮಾವನವ್ರು ತಿರ್ಕೊಂಡು ನಮ್ಮ ಯಜಮಾನ್ರಿಗೆ ಕೊಡಲಿಲ್ಲ. ಇವಾಗ ನಮ್ಮ ಯಜಮಾನರು ತಿರ್ಕೊಂಡು 3 ವರ್ಷ ಆಯಿತು. 3 ವರ್ಷ ಆದರೂ ನಾವು ಪಾಲು ಕಿಡಿದ್ರು ನನಗೆ ಇವತ್ತಿನವರೆಗೂ ಪಾಲು ಕೊಡ್ತಾಯಿಲ್ಲ. 1991ರಲ್ಲಿ ನಾನು ಮದುವೆ ಮಾಡಿಕೊಂಡು ಕರ್ವಾ ಗ್ರಾಮಕ್ಕೆ ಬಂದಾಗ ಅಲ್ಲಿ 4 ಎಕರೆ ಕಾಂಪೌಂಡ್ನಲ್ಲಿ 1 ಎಕರೆ ಕಾಂಪೌಂಡು, 1 ಎಕರೆ ಜಮೀನು ನಮ್ಮ ಮಾವನವ್ರಿಗೆ ಸಲ್ಲುತ್ತೆ. ಅದರಲ್ಲಿ ನನಗೆ ಪಾಲಿದೆ. ಆಲ್ರೆಡಿ ಇವರು ತೊಂದರೆ ಕೊಡ್ತಾ ಇದ್ದಾರೆ ಅಂಥೇಳಿ ನಾನು ಹೊನ್ನಾವರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ದಾರರು, ಇಲ್ಲ ನಿಮ್ಮದು ಇದು ಲ್ಯಾಂಡ್ ವಿಷಯ, ಇದು ನಮಗೆ ಸಂಬಂಧಪಡಲ್ಲ, ಇದು ಸಿವಿಲ್ ಮ್ಯಾಟ್ರ್ ಆಗುತ್ತೆ, ನೀವು ಕೋರ್ಟಿಗೆ ಹೋಗಿ ಮೇಡಮ್ ಅಂತ ಹೇಳಿದರು. ಆಯಿತು ಅಂತ ಹೇಳಿ ನಾನು ಆವತ್ತಿನ ದಿವಸ ಒಂದು 2 ತಿಂಗಳಾದ ನಂತರ ಸಿವಿಲ್ ಕೋರ್ಟಿಗೆ ಹೋಗಿ ನಾನು ಅಪ್ಲೈ ಮಾಡಿದೆ ರೀ. ಈಗ 4 ತಿಂಗಳಾಯಿತು. ಸಮನ್ಸ್ ನಮ್ಮ ವಾಸುದೇವರಿಗೆ ನಾವು ಕಳಿಸಿದ್ರು ಅವ್ರು ಸಮನ್ಸ್ ತೊಗೊಳ್ತಾ ಇಲ್ಲ. ಫೋನ್ ಮಾಡಿ ಹೇಳಿದ್ರು, ಕೋರ್ಟ್ ಸಮನ್ಸ್ ಪೊಲೀಸರು ಫೋನ್ ಮಾಡಿ ಹೇಳಿದ್ರು ಅವ್ರು ಸ್ಪಾಟಿಗೆ ಬರಲಿಲ್ಲ, ಕೋರ್ಟಿಗೆ ಅಟೆಂಡ್ ಆಗಲಿಲ್ಲ. 2 ಇಯರಿಂಗ್ ಆಯಿತು. ನಾಳೆ 7ನೇ ತಾರೀಕು ಸೆಪ್ಟೆಂಬರ್ಗೆ ಮತ್ತೆ ಕೋರ್ಟ್ ಇದೆ. ಅದ್ರ ನಂತರ ಅವ್ರು ಏನು ಮಾಡಿದ್ದಾರೆ ಅಂದರೆ, ಹೊನ್ನಾವರ ನಮ್ಮ ಕರ್ವಾಗೋರೆಗೆ ಬಂದುಬಿಟ್ಟು ಸರ್ವೆಗೆ ಅಪ್ಲೈ ಮಾಡಿದ್ದಾರೆ ಅವರು ಲಾಸ್ಟ್ ಇಯರು. 14ನೇ ತಾರೀಕು ಆಗಸ್ಟ್ 14ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸರ್ವೆ ಆಫೀಸರ್ ನಮಗೂ ಬರಲಿಕ್ಕೆ ಹೇಳಿದ್ರು. ಯಾಕಂದರೆ ನಂದಲ್ಲಿ ಮನೆ ಇದೆಯಲ್ವಾ, ಹೀಗಾಗಿ ನಾನು ಅಲ್ಲಿ ಬಂದೆ. ಅವರು ಇಲ್ಲಿ ಗಲಾಟೆ ಆಗುತ್ತಂತ ಅವರಿಗೆ ಗಮನಕ್ಕೆ ಬಂತಂತ ಕಾಣಿಸುತ್ತೆ. ಸರ್ವೆ ಡಿಪಾರ್ಟ್ಮೆಂಟ್ದವರು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಬಂದರು. ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆನೂ ಪೊಲೀಸ್ ಸ್ಟೇಷನ್ಗೆ ಹೋಗಿ, ನೋಡಿ ಸರ್ ಈ ಥರ ಸರ್ವೆಗೆ ಬಂದಿದ್ದಾರೆ, ನಾಳೆ ಗಲಾಟೆ ಆಗ್ಬೋದು ಸರ್, ನೀವು ನನಗೆ ರಕ್ಷಣೆ ಕೊಡಿ ಅಂತ ನಾನು ಆಲ್ರೆಡಿ ಅವ್ರ ಹತ್ರ ಮನವಿ ಸಲ್ಲಿಸಕ್ಕೆ ಹೋದಾಗ, ಇಲ್ಲ ಮೇಡಮ್ ಆಲ್ರೆಡಿ ನಿಮ್ಮದು ಕೋರೆ ಗ್ರಾಮಕ್ಕೆ ನಮ್ಮ ಪೊಲೀಸರು ಹೋಗಿದ್ದಾರೆ, ನೀವೇನು ಭಯ ಪಡಬೇಡಿ, ನೀವು ಹೋಗಿ ಅಂತ ಹೇಳಿದ್ರಿ. ಸರಿ, ನಾನು ಅಲ್ಲಿ 10:15 ಅಲ್ಲಿ ಅಟೆಂಡ್ ಆಗಿದ್ದೆ. ಆಮೇಲೆ ಅಲ್ಲಿಂದ ಸೀದಾ ನಾನು ಅರ್ಧ ಗಂಟೆಯಲ್ಲಿ ನಾನು ನನ್ನ ಪ್ಲೇಸಿಗೆ ಬಂದೆ. 11 ಗಂಟೆಗೆ ನಾನು ಬಂದಾಗ ಇನ್ನೂ ಸರ್ ಬಂದಿರಲಿಲ್ಲ, ಮತ್ತು ಸರ್ವೆ ಮೇಡಮು ಬಂದಿರಲಿಲ್ಲ, ನೈನಾ ಪಟಗಾರ್ ಅಂತ ಅವರು ಬಂದಿರಲಿಲ್ಲ ರೀ. ಹೀಗಾಗಿ ನಾನು ಒಂದು ಅರ್ಧ ಗಂಟೆ ವೇಟ್ ಮಾಡೋಣ ಅಂತ ನಾನು ಮನೆ ಹತ್ರ ವೇಟ್ ಮಾಡ್ತಾ ಇರುವಾಗ, ಅಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕ ಮಾವನವರಾದಂಥ ವಾಸುದೇವ್ ಗಣಪತಿ ಶೇಟ್ ಮತ್ತು ಅವರ ಹೆಂಡತಿ ಶಶಿಕಲಾ ಅನ್ನೋರು, ಮತ್ತು ಅವ್ರ 2 ಜನ ಗಂಡು ಮಕ್ಕಳು, ರಾಜೇಶ್ ವಾಸುದೇವ್ ಶೇಟ್ ಮತ್ತು ನಿಲೇಶ್ ವಾಸುದೇವ್ ಶೇಟ್ ಅಂತ, ಇವ್ರು 4 ಜನನೂ ಬಂದುಬಿಟ್ಟು ನನ್ನ ನೋಡಿದ ತಕ್ಷಣ ಬೈಲಿಕ್ಕೆ ಶುರು ಮಾಡಿದ್ರು. ಅವಾಚ್ಯ ಶಬ್ದಗಳನ್ನು ಮಾತಾಡಿದರು. ಆದರೆ ಅವರು ಯಾವ ಮಾತನ್ನು, ದೊಡ್ಡವರು, ವಯಸ್ಸಾದವರು, ತಂದೆ ಸ್ಥಾನದಲ್ಲಿದ್ದಾರೆ, ಅವರಿಗೇನು ನಾನು ಮಾತಾಡಬಾರ್ದು ಅಂತ ಮನಸ್ಸಲ್ಲಿ ಮಂದ್ಕೊಂಡು ನಾನು ಸುಮ್ಮನೆ ಮನೆಗೆ ಬಂದೆ. ಒಳಗೆ ಬಂದೆ. ಅಲ್ಲಿ ನಮ್ಮ ಊರಿನ ಜನ, ನಾನು ಒಂದು ಹೆಣ್ಣಿಂಗ್ಸು, ಒಂದು ಮಕ್ಕಳಿಲ್ದವಳು, ಒಂದು ಅನಾಥೆ ಅಂದು ಒಂದು ಮಾನವೀಯತೆ ದೃಷ್ಟಿಯಿಂದ ಊರಿನ ಕೆಲವೊಂದು ಜನ ನನ್ನ ಸಹಾಯಕ್ಕೆ ಬಂದು ನಿಂತರು. ಆದರೂ ಅವ್ರು ಏನೂ ಮಾತಾಡಲಿಲ್ಲ. ಇವ್ರು ಏನು ಮಾಡಿದ್ದಾರೆ, ಇವರು ಆಲ್ರೆಡಿ ಒಂದು 4 ಜನರಿಗೆ ಫಿಕ್ಸ್ ಮಾಡ್ಕೊಂಡು ಕೂತಿದ್ದಾರೆ. ನಾನು ದೀಪ ಬರ್ತಾರೆ, ಅವಳಿಗೆ ಏನಾದರೂ ತೊಂದರೆ ಕೊಡಬೇಕು, ಅವರ ಕತ್ತಿಯನ್ನು ಹಿಂದ್ಗಡೆ, ಅದು ನಮ್ಮ ಸೈಡು ಕೆಲಸ ಮಾಡೋ ಗೌಡ್ಗಳದ್ದು ಏನಿದೆ ಅಂದರೆ ಬ್ಯಾಕ್ ಸೈಡ್ ಕತ್ತಿಯನ್ನು ಇಟ್ಕೊಂಡೆ ಅವ್ರು ಕೆಲಸಕ್ಕೆ ಬರೋ ಒಂದು ಡ್ರೆಸ್ಸಲ್ಲೇ ಬಂದಿದ್ದಾರೆ. ಎಲ್ಲೋ ಕೆಲಸಕ್ಕೆ ಹೋಗೋರ ಥರ. ಆದ್ರೂ ಕೆಲಸಕ್ಕೆ ಹೋಗೋರು ಸೀದಾ ಅವ್ರ ದಾರಿಯಿಂದ ದೊಣಪಿಯಿಂದ ಹೋಗಿದ್ದರೆ ಆ ಸಮಸ್ಯೆ ಬರ್ತಾ ಇರಲಿಲ್ಲ. ಆದರೆ ಅವ್ರು ಏನು ಮಾಡಿದರು, ನನ್ನ ಹತ್ರ ಬಂದುಬಿಟ್ಟು, ಯಾರಂದರೆ ಅವನ ಹೆಸರು ನಾಗೇಶ್ ನಾರಾಯಣಗೌಡ. ಅವನು ಬಂದುಬಿಟ್ಟು ಏನು ಹೇಳ್ತಾನೆ, ಮೇಡಮ್ ನಿಮ್ಮ ಜಮೀನು ಇದೆಯಲ್ಲ, ಅವ್ರು ಪಾಲು ಮಾಡಿ ಕೊಡ್ತಾ ಇದ್ದಾರಲ್ಲ, ನೀವೇನಕ್ಕೆ ಇಷ್ಟ ಇದು ಮಾಡ್ತೀರಾ, ಅವ್ರು ಕೊಡ್ತಾರೆ ತಗೊಳ್ಳಿ ಅಂತ. ನೀನೇನಪ್ಪ ಅದನ್ನು ಹೇಳೋದು? ನನ್ನ ಜಮೀನು ನನಗೆ ಗೊತ್ತು, ಕೋರ್ಟಿಗೆ ಹಾಕಿದ್ದೀನಿ, ಕೋರ್ಟಲ್ಲಿ ಇತ್ಯರ್ಥ ಆಗುತ್ತೆ, ನೀನು ಬಂದಿಲ್ಲಿ ಹೇಳೋ ಅಗತ್ಯ ಇಲ್ಲ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಅವ್ನಿಗೆ ಹೇಳಿದೆ ರೀ. ಅವನು ಹಳೆ ದ್ವೇಷ. ನಮ್ಮ ಯಜಮಾನರು ಇರುವಾಗ ನಮ್ಮದಲ್ಲಿ ಕರ್ನಾಟಕ ಸರ್ಕಾರ ಜಾಗದಲ್ಲಿ ಅವನು ಆ ಮನೆ ಕಟ್ಟಕ್ಕೆ ಬಂದಿದ್ದಾರೆ. ಆ ಮನೆ ಕಟ್ಟೋ ಟೈಮಲ್ಲಿ ನಮ್ಮ ಯಜಮಾನರು, ನೋಡಪ್ಪ ಇದು ನಮಗೆ ಸಂಬಂಧಪಟ್ಟದ್ದು, ನಮ್ಮ ಕುಟುಂಬದ ಸಂಬಂಧಪಟ್ಟದ್ದು, ಈ ಜಾಗದಲ್ಲಿ ನೀನು ಮನೆ ಕಟ್ಟಂಗಿಲ್ಲ ಅಂತ ಹೇಳಿದಾಗ ನಮ್ಮ ಯಜಮಾನ್ರಿಗೂ ಅವನಿಗೂ ಸ್ವಲ್ಪ ಜಗಳ ಆಯಿತು. ಆಮೇಲೆ ಇವರು ಮಣ್ಣು ಗಿಣ್ಣೆಲ್ಲ ತಂದು ಚೌಕ 10 ಅಡಿ ಜಾಗವನ್ನು ಮಾಡಬೇಕಾದ್ರೆ ಬೇಲಿನೂ ಹಾಕಿದ್ದ. ಆ ಟೈಮಲ್ಲಿ JCB ಬಂದಿತ್ತು. ಆ JCBನ ಅವ್ರು ಏನು ಮಾಡಿದ್ರು, ಸರ್ಗೆ ಫೋನ್ ಮಾಡಿ, ಫಾರೆಸ್ಟ್ ಗಾರ್ಡ್ದವ್ರು ಫೋನ್ ಮಾಡಿಬಿಟ್ಟು ಹೇಳಿದಾಗ ಅವ್ರು ಬಂದು ಎತ್ಕೊಂಡು ಹೋದರೆ ಆ ಒಂದು 15,000
ರೂಪಾಯಿ ಅವ್ನಿಗೆ ಫೈನ್ ಕಟ್ಟಿದ್ದಾರೆ. ಆ ಒಂದು ಸಿಟ್ಟನ್ನು ಇನ್ನೊಬ್ಬ ತಮ್ಮ ಇದ್ದಾನೆ ಮೋಹನ್ ನಾರಾಯಣಗೌಡ ಅಂತ, ಇವರು 2 ಜನನೂ ನಮ್ಮ ಯಜಮಾನ್ರ ಮೇಲೆ ಅವತ್ತಿಂದನೂ ಇವತ್ತಿನವರೆಗೂ ಕತ್ತಿ ಮಸಿತಾನೇ ಬಂದರು. ಆದರೂ ನಾನು ಬೆಂಗಳೂರಲ್ಲೇ ಇದ್ದೆ. ನಮ್ಮ ಯಜಮಾನ್ರಿಗೆ ಇಲ್ಲಿಂದ ಸಾಮಾನೆಲ್ಲ ಕೊಟ್ಟು ಕಳಿಸೋದು ಮಾಡೋದು, ಪಾಪ ಅವ್ರ ಜೀವನವನ್ನು ಮಾಡ್ಕೊಂಡಿದ್ರು. ನಾನು ಇಲ್ಲಿ PG ನಡೆಸ್ಕೊಂಡಿದ್ದೆ. ನಮ್ಮ ಕಷ್ಟ ಕಾಲದಲ್ಲಿ ನಾವು ಊರಿನ ಜನ ನಮಗೆ ಸಹಕಾರವನ್ನು ಕೊಟ್ಟಿದ್ದರು. ಅಂಥ ಸಂದರ್ಭದಲ್ಲಿಯೂ ಈ 2 ಜನ ಮಾತ್ರ ಇವತ್ತಿನಗೂ ದುಶ್ಮನಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ನೊಬ್ಬ ಪಾರ್ಟಿ ಅವನು ಯಾರು ಅಂದರೆ ನಮ್ಮ ಜಾತಿಯ ಹುಡುಗನೇ, ನಮ್ಮ ರಿಲೇಷನ್ ಆಗ್ತಾನೆ ಅಂದರೆ ದೂರಿನ ರಿಲೇಷನ್ನು, ದೈವಾದಿ ಅವನು, ನಮ್ಮ ಕುಟುಂಬದವನಲ್ಲ, ನಮ್ಗೆ ದೈವಾದಿ ಅವನ ಹೆಸರು ಬಂದುಬಿಟ್ಟು ರಾಘು ವೆಂಕಟೇಶ್ ಶೇಟ್ ಅಂತ. ಇವನು ಕೊಳಗದ್ದೆ ಅನ್ನೋ ಒಂದು ಅಲ್ಲೇ ನಮ್ಮ ಪಕ್ಕದಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಅವನು ಅಂಗಡಿ ಮಾಡಿಕೊಂಡು ಅವ್ನ ಜೀವನ ಮಾಡ್ಕೊಂಡಿದ್ದಾನೆ. ಇವತ್ತಿನವರೆಗೂ ನಾವು ಅವ್ರಿಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ. ಅವನವ್ರ ಜಮೀನು ವಿಷಯಕ್ಕಾಗಲಿ ಅವ್ರ ಮನೆ ವಿಷಯಕ್ಕಾಗಲಿ ನಾವು ಹೋಗಿಲ್ಲ. ಆದರೆ ಅವತ್ತಿನ ದಿವಸ ಅವನು ಬಂದುಬಿಟ್ಟು ನನಗೆ ಹೇಳ್ತಾನೆ, ನೀವ್ದೇನದೇ ಪಾಲ್ ಮಾಡ್ಕೋಬೇಕು, ಇಲ್ಲಿ ಯಾರೂ ಬರೋಂಗಿಲ್ಲ ಗೌಡುಗಳು ಹಾಗೆ ಹೀಗೆ ಅಂತ ಹೇಳ್ಕೊಂಡು ದೊಡ್ಡ ಬಿಲ್ಡಪ್ ಕೊಡ್ತಾರೆ. ನನಗೆ ಒಂದು ಆವಾಜ್ ಆಗ್ತಾ ಬಂದಾರಿ. ಅದರಲ್ಲಿ ನಮ್ಮ ಜೊತೆಗೆ ಒಂದು ಹುಡುಗ ಇದ್ದ, ಅವನಿಗೂ ನೀನು ಮಾತಾಡಬೇಡವೋ, ನಿನಗೆ ಸಂಬಂಧ ಇಲ್ಲ ಕಣೋ. ಹಾಗಾದರೆ ಇವನು ಯಾರು ಇವನಿಗೂ ಸಂಬಂಧ ಇಲ್ಲ ಅಂದಮೇಲೆ ಇವನು ಏನಕ್ಕೆ ನಮ್ಮ ಹುಡುಗನಿಗೆ ಹತ್ರ ಬಂದು ಮಾಡೋದು, ಬಂದು ಮಾತಾಡೋದು ರೇಟ್ಸ್ ಇವನಿಗಿದೆ. ಇವನು ಯಾರು, ಇವನಿಗೆ ನೀವು ಜಾಗದವನಲ್ಲ, ಆಸ್ತಿವಂತನೂ ಅಲ್ಲ, ಈ ಜಾಗದ ಹಕ್ಕುದಾರನೂ ಅಲ್ಲ ಅಂದಮೇಲೆ ಇವನಿಗೇನು ರೇಡಿಸಿದೆ? ಈ ಗೌಡುಗಳಿಗಾಗಲಿ ಈ ರಾಘವ ವೆಂಕಟೇಶ್ ಶೇಟ್ ಅವನಿಗಾಗಲಿ ಈ ಜಾಗದಲ್ಲಿ ಯಾವ ಅಧಿಕಾರನೂ ಇಲ್ಲ ಅಂದಮೇಲೆ ಇವ್ರು ಏನಕ್ಕೆ? ಊರಿನ ಜನ ಎಲ್ಲ ಸೈಲೆಂಟ್ ಇದ್ದಾರೆ. ಅದರಲ್ಲಿ ನಾಗಪ್ಪನ ಮಕ್ಕಳು 2 ಜನ, ಅವರು ಒಬ್ಬನ ಹೆಸರು ಸುಬ್ರಹ್ಮಣ್ಯ ಅಂತ, ಒಬ್ಬನ ಹೆಸರು ಅವನ ಹೆಸರಪ್ಪ ಧನಂಜಯ ಅಂತ ಅವರಿದ್ದಾರೆ. ಬೇರೆ ಪಕ್ಕದ ಮನೆಯವರು ಕೇಸ ಮರಿಗೌಡ ಅವರೆಲ್ಲ ಮಕ್ಕಳು ಇದ್ದಾರೆ. ಆದರೆ ಯಾರು ನಮ್ಮ ತಂಟೆಗೂ ಬರಲಿಲ್ಲ, ನಮಗೆ ಅವ್ರ ಪರವಾಗಿ ಮಾತಾಡಲಿಲ್ಲ, ಇವ್ರ ಪರವಾಗಿ ಮಾತಾಡಲಿಲ್ಲ. ನಮ್ಮ ಪಕ್ಕದ ಮನೆಯವರಾದಂಥ ಮಯೂರ ಮಹೇಂದ್ರ ಆ ಹುಡುಗರು ಇದ್ದಾರೆ, ಅವ್ರು ಯಾವ ತಂಟೆಗೆ ಹೋಗದೆ ಸೈಲೆಂಟಾಗಿದ್ದಾರೆ. ಊರಿನ ಜನ ಸೈಲೆಂಟ್ ಇದ್ರೂ ಇವರು 4 ಜನ ಮಾತ್ರ ಅವರಿಗೂ ದಬ್ಬಾಳಿಕೆ ಮಾಡೋದು. ಅದರಲ್ಲಿ ರಾಘು ಶೇಟ್ ಅನ್ನೋನು ಏನು ಗೊತ್ತಾ, ಒಬ್ಬರಿಗೆ ನಮ್ಮ ಸರ್ವೇದಲ್ಲಿ ಒಂದು ನೋಟಿಸ್ ಬಂದಿದೆ. ಪೋಸ್ಟ್ ಮ್ಯಾನ್ ಏನು ಮಾಡಿದಾನೆ ಅವತ್ತೇನೋ ಅರ್ಜೆಂಟಲ್ಲಿ ಅವನಿಗೇನೋ ಕೊಟ್ಟೋಗಿದ್ದಾನೆ. ಅವನಿಗೆ ಕೊಟ್ಟೋದಂದ್ರೆ ಅವ್ನು ತೊಗೊಂಡ್ಬಿಟ್ಟು ಮತ್ತೆ ಅಲ್ಲೇನೋ ಗಲಾಟೆ ಮಾಡ್ತಾಯಿದ್ದಾನೆ ಆ ಹುಡುಗನ ಜೊತೆಗೆ. ಈ ಥರ ಎಲ್ಲ ಅಲ್ಲಿ ಗಲಾಟೆಗೆ ಒಂದು ಆಸ್ಪದವಾಯಿತು, ಜಗಳಕ್ಕೆ ಕಾರಣ ಆಯಿತು, ಮಾತಿಗೆ ಮಾತು ಚಕಮಕಿ ಬೆಳೀತು. ಹೀಗಾಗಿ ಇವ್ರು ಈ ಥರ ಎಲ್ಲ ನನ್ನನ್ನು ಈ ಜಾಗದಿಂದ ಓಡಿಸಿದ್ರೆ ಈ ಜಾಗ ಕಂಪ್ಲೀಟ್ 3 ಎಕರೆ ಕಾಂಪೌಂಡನ್ನು ನುಂಗಬಹುದು. ಅವಳಿಗೊಂದು 2.5 ಒಂದು 10 ಗುಂಟೆನೋ ಬಂದದ್ದು ಕೊಟ್ಟು ಅವಳನ್ನು ತಳ್ಳಿಬಿಡೋದು, ಬಾಕಿದೆಲ್ಲ ಈ ಜಾಗವನ್ನು ಕಬಳಸಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಏನು ಮಾಡಿದ್ದಾರೆ, ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಅಷ್ಟೇ ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನಿದ್ದರೆ ಪರವಾಗಿಲ್ಲಾಗಿತ್ತು. ಅವರು ಮತ್ತೆ ಬೆಂಗಳೂರಿಗೆ ಬಂದುಬಿಟ್ಟು ನಾನು ಎಲ್ಲಿದ್ದೀನಿ, ನನ್ನ ವಾಸಸ್ಥಾನ ಏನಿದೆ, ನಾನು ಏನು ಮಾಡ್ಕೊಂಡಿದ್ದೀನಿ ಅನ್ನೋದೊಂದು ಎಲ್ಲವನ್ನು ತಿಳ್ಕೊಳ್ಳೋಕ್ಕೆ ಸರ್ವೆ ಆದ ನಂತರ ಯಾವತ್ತೋ ಒಂದು ಜನರನ್ನು ಬಿಟ್ಟುಬಿಟ್ಟು ಎಲ್ಲ ನಾನು ಎಲ್ಲಿ ಏನು ಮಾಡ್ತೀನಿ ಅನ್ನೋ ತಿಳ್ಕೊಳ್ಳೋಕ್ಕೆ, ಸಮಾಜ ಸೇವೆ ಯಾವ ಥರ ಮಾಡ್ತಾಳೆ ಇವಳು, ಜನರ ಬಾಯಿಂದ ಏನು ಇವಳ ಬಗ್ಗೆ ಮಾತಾಡ್ತಾರೆ ಅನ್ನೋದೆಲ್ಲ ತಿಳ್ಕೊಳಕ್ಕೆ ಬಂದರು. ಮತ್ತು ಯಾವತ್ತು ನಾನು ಇವಳನ್ನು ಹತ್ಯೆ ಮಾಡಿದ್ರೆ ಯಾವ ಥರ ಇವಳನ್ನು ಹೊಂಚಿ ಹಾಕ್ಬೋದು ಅಂತ ಸ್ಕೆಚ್ ಹಾಕ್ಕೊಂಡು ಬಂದರು. ಇದೆಲ್ಲ ನನ್ನ ಗಮನಕ್ಕೆ ಬಂತು. ಇನ್ನು ಹೀಗೆ ಬಿಟ್ಟರೆ ಇದು ಉಪಯೋಗ ಇಲ್ಲ, ಇದಕ್ಕೊಂದು ಏನಾದರೂ ಮಾಡಲಿ, ವ್ಯವಸ್ಥೆ ಮಾಡಬೇಕು. ನನ್ನ ಭದ್ರತೆ, ನನ್ನ ಜೀವದ ಭಯ ಇದೆ ಅಂದಮೇಲೆ ನಾನು ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮಹಿಳಾ ಆಯೋಗದಂಥ ನಾಗಲಕ್ಷ್ಮಿ ಮೇಡಮ್ ಹತ್ರ ಬಂದುಬಿಟ್ಟು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ನಾಗಲಕ್ಷ್ಮಿ ಮೇಡಮು ಒಂದು ಹೆಣ್ಣೆಂಗ್ಸು, ಒಂದು ಅಬಲೆ, ಸಮಾಜ ಸೇವಕದಲ್ಲಿ ತೊಡಗಿರುವಂಥವಳಿಗೆ ನೀವು ನನಗೆ ಸಹಾಯ ಮಾಡ್ತೀರಂತ ನನಗೆ ಆತ್ಮವಿಶ್ವಾಸವಿದೆ, ನಂಬಿಕೆ ಇದೆ. ನೀವು ತುಂಬ ಜನರಿಗೆ ಸಹಾಯ ಮಾಡಿದ್ದೀರಂತ ನನ್ನ ಗಮನಕ್ಕೆ ಬಂದಿದೆ. ನಾನು ನೋಡಿದ್ದೀನಿ, ಬೆಂಗಳೂರಲ್ಲಿ ತುಂಬ ನಿಮ್ಮ ವೀಡಿಯೋಗಳನ್ನು ನೋಡಿದ್ದೀನಿ, ತುಂಬ ಚಾನಲ್ಗಳಲ್ಲಿ ನಿಮ್ಮದು ಬಂದಿದೆ. ಇದರಿಂದ ನಾನು ತುಂಬ ಭಾವುಕಳಾಗಿ ನಿಮ್ಮ ಹತ್ರ ನಾನು ಹೇಳ್ಕೊಳ್ತಾ ಇದ್ದೀನಿ. ಮೇಡಮ್, ನಾಗಲಕ್ಷ್ಮಿ ಮೇಡಮ್, ನೀವು ತುಂಬ ಗ್ರೇಟು. ನಿಮ್ಮ ಬಗ್ಗೆ ನನಗೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಈ ನನ್ನ ಒಂದು ಕಷ್ಟವನ್ನು, ನನ್ನ ಒಂದು ಸಮಸ್ಯೆಯನ್ನು ನೀವು ಪರಿಹರಿಸ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ದಯವಿಟ್ಟು ನಾಗಲಕ್ಷ್ಮಿ ಮೇಡಮ್ ನನಗೆ ಸಹಕಾರ ಕೊಡಬೇಕು. ಇಷ್ಟೇ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ.